ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ, ಇವಾಗ ನಾನು ಹೇಳುವಂಥ ಈ 7 ಟಾಪಿಕ್ ಅಂದರೆ ಈ 7 ಕ್ಯಾಟಗರಿ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಯಾವಾಗೂ ಕೂಡ ನೀವು ಕ್ರಿಯೇಟ್ ಮಾಡಬೇಡಿ. ಏನಾದರೂ ಒಂದು ವೇಳೆ ನೀವು ನಾ ಹೇಳುವಂಥ 7 ಕ್ಯಾಟಗರಿ ಏನು ಅಂದರೆ ಟಾಪಿಕ್, ಈ ಒಂದು 7 ಕ್ಯಾಟಗರಿ ಟಾಪಿಕ್ ಮೇಲೆ ನೀವು ಏನಾದರೂ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಈಗಲೇ ನೀವು ಸದ್ಯಕ್ಕೆ ನಿಲ್ಲಿಸ್ಬಿಡಿ. ಯಾಕಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅನ್ನೋದು ಆನ್ ಆಗಲ್ಲ. ನೀವು ಮಾನಿಟೈಸೇಷನ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಬೇಕಾದ್ರೆ ನೀವು ಎಷ್ಟೋ ಕಷ್ಟಪಟ್ಟು 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚರ್ಸ್ ಮತ್ತು ಅದ್ರ ಜೊತೆಗೆ ನೀವು ಏನಾದರೂ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಿ ನೀವು ಮಾನಿಟೈಸೇಷನ್ ಅಪೀಲ್ ಮಾಡ್ತೀರಾ. ಆದರೆ ಬಟ್ ಆ ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ನಿಂದ ಒಂದು ಮೇಲ್ ಬರುತ್ತೆ, ಏನಪ್ಪ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ಯಾಕೆಪ್ಪ ಅಂದರೆ ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಅಂದರೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಪರ್ಮಿಷನ್ ಇದ್ದರೂ ಕೂಡ, ನೀವು ಆ್ಯಕ್ಚುಲಿ ಮುಟ್ಟಿಗೆ ನಿಮ್ಮ ಫ್ರೆಂಡ್ ವಿಡಿಯೋ ನೀವು ಯೂಸ್ ಮಾಡ್ತಾರೆ, ಪರ್ಮಿಷನ್ ಇದ್ದರೂ ಕೂಡ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಅಂತ ಕಂಟೆಂಟ್ ಅಂತ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅದು ಯಾವ ಒಂದು ಕ್ಯಾಟಗರಿ ನಾವು ವಿಡಿಯೋ ಮಾಡಬಾರ್ದು. ಮತ್ತು ಅದ್ರ ಜೊತೆ ಏನಾದರೂ ನಾವು ಒಂದು ವೇಳೆ ವಿಡಿಯೋ ಮಾಡ್ತಾಯಿದ್ರೆ ಏನು ಮಾಡೋದು ಇನ್ನು ಮುಂದೆ ಎಲ್ಲ ನಾನು ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ನಮ್ಮ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳೋದೇ ಒಂದೇ ಮತ್ತು, ಯಾಕಂದರೆ ನೀವು ಇಷ್ಟೆಲ್ಲ ಕಷ್ಟಪಡ್ತಾರೆ ಮೇನ್ ಇಂಪಾರ್ಟೆಂಟ್ ಈ ಒಂದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ರಸ್ತೆ ನೋಡ್ತಾರೆ ಪ್ಲೀಸ್ ಕಲ್ಸೋಣ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ನದಿ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ತುಂಬ ಸಿಂಪಲ್ ಏನೂ ಅಲ್ಲ. ನಾನು ನಿಮಗೆ ಮೊದಲು ಮುಟ್ಟು ಈ ಒಂದು ವೆಬ್ಸೈಟ್ ಇದಲ್ಲ, ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ ನೋಡಿ. ಜಸ್ಟ್ ಇಲ್ಲ, ಈಗ ನಾನು ನಿಮಗೆ ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಈ ಒಂದು ವೆಬ್ಸೈಟ್ ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾನೆ. ಈ 7 ಪಾಯಿಂಟ್ ಇದಲ್ಲ, ಈ 7 ರೂಲ್ಸ್ ಅಂದರೆ 7 ಕ್ಯಾಟಗರಿ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದಾರೆ ಕ್ಲಿಯರಾಗಿ. ನಾನು ನಿಮ್ಗೆ ಹೇಳ್ಬೇಕಾರೆ ಇದೆಲ್ಲ ನಾನು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಇದು ಯೂಟ್ಯೂಬ್ ಆರ್ಟಿಕಲೇ, ಇದು ಯೂಟ್ಯೂಬ್ ಹೆಲ್ಪ್ಲೈನ್ ಒಫಿಷಿಯಲ್ ಅಂದರೆ ಯೂಟ್ಯೂಬ್ ಒಫಿಷಿಯಲ್ ಆಗಿ ಅವ್ರದ್ದೇ ಯೂಟ್ಯೂಬ್ದವ್ರದ್ದು ಇದೊಂದು ವೆಬ್ಸೈಟ್ ಇದೆ. ಬೇಕಾದ್ರೆ ನಿಮಗೆ ಈ ಒಂದು ಆರ್ಟಿಕಲ್ ಲಿಂಕು ನನ್ನೊಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜಸ್ಟ್ ನಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಬೋದು, ಆರಾಮಾಗಿ ನಿಮಗೆ ಅರ್ಥ ಆಗುತ್ತೆ. ನೀವು ನೋಡ್ಕೊಳ್ಬೋದು. ಯಾವ ರೀತಿ ಇದೆ, ರಿವ್ಯೂಸ್ ಕಂಟೆಂಟ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ನೀವು ನೋಡೋದು ವಾಟ್ ಯು ಡೂ ಈಸ್ ರಿವ್ಯೂಸ್ ಕಂಟೆಂಟ್ ಮೀನ್ ಅಂತ ಕೊಟ್ಟಿದ್ದಾರೆ. ಅಂದರೆ ರಿವ್ಯೂಸ್ ಕಂಟೆಂಟ್ ಯಾಕೆ ಬರುತ್ತೆ, ನಿಮ್ಗೆಲ್ಲರೂ ಅನ್ಕೊಂಡಿರ್ತೀವಿ ನಾವೆಲ್ಲ ಅಷ್ಟು ಇಷ್ಟು ಕಷ್ಟ, ತುಂಬ ಕಷ್ಟಪಟ್ಟಿರ್ತೀವಿ ಮಾನಿಟೈಸೇಷನ್ ಮಾಡ್ಬೇಕಾರೆ. ಆದರೆ ಬಟ್ ಮಾನಿಟೈಸೇಷನ್ ಆನಾಗಲೇ ರಿವ್ಯೂಸ್ ಕಂಟೆಂಟ್ ಬಂದ ತಕ್ಷಣ ಯಾವ ರೀತಿ ಆಗುತ್ತೆ, ತುಂಬ ಬೇಜಾರಾಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಅವ್ರು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ನಾವು ಹೇಳುವಂಥ ಈ 7 ಕ್ಯಾಟಗರಿ ಮೇಲೆ ಏನಾದರೂ ನೀವು ಒಂದು ವೇಳೆ ಚಾನಲ್ ಕ್ರಿಯೇಟ್ ಮಾಡಿದರೆ ಬಿಟ್ಬಿಡಿ, ಮತ್ತೆ ಹೊಸದಾಗಿ ನೀವು ಮಾಡ್ಬೋದು. ಅದೇನಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾನು ನಿಮಗೆ ಒಂದೊಂದು ಕ್ಲಿಯರಾಗಿ ಹೇಳ್ಬಿಡ್ತೇನೆ. ರಿವ್ಯೂಸ್ ಕಂಟೆಂಟ್ ಯಾಕೆ ಬರುತ್ತೆ ಏನು ಎಲ್ಲ ನಿಮ್ಗೆ ಹೇಳ್ತೀನಿ. ಯಾವ ಕ್ಯಾಟಗರಿ ಮೇಲೆ ವಿಡಿಯೋ ಮಾಡಬಾರ್ದು, ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಬಾರ್ದು ಅದನ್ನು ಕೂಡ ಹೇಳ್ತೀನಿ. ನೀವು ನೋಡ್ಕೊಳ್ಬೋದು. ಇಲ್ಲಿ ಪಾಯಿಂಟ್ ನಂಬರ್ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಕಂಪ್ಲೇಸರ್ ಆರ್ ಕ್ಲಿಪ್ಸ್ ಎಡಿಟ್ ಟುಗೆದರ್ ವಿತ್ ಟೈಟಲ್ ಆರ್ ಆನ್ ನೇರೇಟ್ ಎಕ್ಸಾಂಪಲ್ಸ್ ಇನ್ಕ್ಲೂಡ್ ಮೂವೀಸ್ ಸ್ಪೋರ್ಟ್ಸ್ ಅವರ್ ಗೇಮ್ ಪ್ಲೇ ಅಂತ ಬಂದ್ಬಿಟ್ಟು ಅವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಇದೇನಪ್ಪ ಪಾಯಿಂಟ್ ಅದನ್ನು ನಿಮ್ಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಪ್ಪ ಈಗ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಮೂವಿ ಕ್ಲಿಪ್ಸ್ ತೊಗೋತಾರೆ, ಮತ್ತು ಈ ಸ್ಪೋರ್ಟ್ಸ್ ರಿಲೇಟೆಡ್ ಸ್ಪೋರ್ಟ್ಸ್ ವಿಡಿಯೋ ಕ್ಲಿಪ್ಸ್ ತೊಗೋತಾರೆ. ಮತ್ತು ಕೆಲವೊಂದಷ್ಟು ಜನ ತುಂಬ ಜನ ಗೇಮರ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅಂದರೆ ಗೇಮಿಂಗ್ ವಿಡಿಯೋ ತೊಗೋತಾರೆ. ಅದನ್ನ ಏನು ಮಾಡ್ತಾರೆ, ವಿಡಿಯೋ ತೊಗೊಂಡು ಜಸ್ಟ್ ಒಂದು ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆದರೆ ಬಟ್ ನೀವು ಆ ರೀತಿ ಮಾಡ್ತಾಯಿದ್ರೆ ಯೂಟ್ಯೂಬರ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ನೀವೇನಾದರೂ ಮೂವಿ ಕ್ಲಿಪ್ಸ್ ಆಗಿರ್ಬೋದು, ಗೇಮ್ ಪ್ಲೇ ಅಂದರೆ ಗೇಮಿಂಗ್ ಪ್ಲೇ ಮಾಡೋ ವಿಡಿಯೋ ಆಗಿರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋ ಆಗಿರ್ಬೋದು, ನೀವೇನಾದರೂ ಹಾಕಿದರೆ, ಇದು ಮೊದಲನೇ ಕ್ಯಾಟಗರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಏನಾದರೂ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಎಷ್ಟೇ ಕಷ್ಟಪಟ್ಟು 1,000 4 ಲಕ್ಷ ಅಲ್ಲ ಮಿಲಿಯನ್ ವಾಚ್ ಟೈಮ್ ಕಂಪ್ಲೀಟ್ ಆದರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅದೇನಂತ ಬರುತ್ತೆ, ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದರೆ, ನೀವು ಆಗಿದ್ರೆ ಅನ್ಬೋದು ಬ್ರದರ್, ಆಗಿದ್ರೆ ನಾವು ಯೂಸ್ ಮಾಡ್ಬೋದು. ಆದ್ರೆ ಬಟ್ ಅದಕ್ಕೆ ನೀವೇನು ಮಾಡಬೇಕು, ಸಪ್ರೇಟಾಗಿ ತುಂಬ ಎಡಿಟ್ ಮಾಡ್ಕೊಳ್ಬೇಕು, ನಿಮ್ಮ ವಾಯ್ಸ್ ಅವ್ರು ಕೊಡಬೇಕು, ನಿಮ್ಮ ಫೇಸ್ ತೋರಿಸ್ಬೇಕು. ಈ ರೀತಿ ಕೆಲವೊಂದಷ್ಟು ರೂಲ್ಸ್ ಇದೆ. ನೀವು ಈಗ ಯಾವುದೋ ಒಂದು ವಿಡಿಯೋ ತೊಗೊಳ್ತೀರ, ಅಂದರೆ ಯಾವುದೋ ಒಂದು ಮೂವಿ ಕ್ಲಿಪ್ಸ್ ತೊಗೋದ್ರೆ ಆ ಕ್ಲಿಪ್ಸ್ ತೊಗೊಂಡು ವಿಡಿಯೋ ಅಪ್ಲೋಡ್ ಆಗಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅಂದರೆ, ಗೇಮ್ ವಿಡಿಯೋ ತೊಗೋತಾರೆ, ಗೇಮ್ ಪ್ಲೇ ವಿಡಿಯೋ ಶೂಟ್ ಮಾಡ್ತಾರೆ, ಯಾವುದೋ ಫ್ರೀ ಫೈರ್ ಆಗಿರ್ಬೋದು, ಪಬ್ಜಿ ಆಗಿರ್ಬೋದು, ಆ ವಿಡಿಯೋ ಶೂಟ್ ಮಾಡಿ ಏನು ಮಾಡ್ತಾರೆ, ಜಸ್ಟ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಹಂಗಲ್ಲ, ಅದಕ್ಕೆ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿ ಅದಕ್ಕೆ ತಕ್ಕಂತೆ ವಾಯ್ಸ್ ಅವ್ರು ಕೊಡಬೇಕು, ನಿಮ್ಮ ಓನ್ ವಾಯ್ಸ್ ಅವ್ರು ಕೊಡಬೇಕು. ಈ ರೀತಿ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಬರಲ್ಲ, ಆರಾಮಾಗಿ ಮಾನಿಟೈಸೇಷನ್ ಆಗುತ್ತೆ. ಇದು ಮೊದಲನೇ ಕ್ಯಾಟಗರಿ. ಈ ಕ್ಯಾಟಗರಿ ಮೇಲೆ ನೀವು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬೇಡಿ. ಇಲ್ಲಾಂದ್ರೆ ನೀವು ಏನು ಮಾಡಿ, ವಿಡಿಯೋ ಡಿಲೀಟ್ ಮಾಡಿ, ಏನಾದರೂ ಒಂದು ವೇಳೆ ಮಾಡಿದ್ರೆ ಮತ್ತೆ ಹೊಸದಾಗಿ ನಿಮ್ಮ ವಾಯ್ಸ್ ಅವ್ರು ಕೊಟ್ಟು ವಿಡಿಯೋ ಮಾಡಿ, ಆಟೋಮೆಟಿಕ್ ರಿವ್ಯೂಸ್ ಕಂಟೆಂಟ್ ಬರೋಲ್ಲ, ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಇದು ಮೊದಲನೇ ಕ್ಯಾಟಗರಿ ಚಾನಲ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಕ್ಯಾಟಗರಿ ಚಾನಲ್ ಬಂದ್ಬಿಟ್ಟು ನೀವು ನೋಡ್ಕೊಳ್ಳೋ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ,
ಶಾರ್ಟ್ಸ್ ವಿಡಿಯೋ ಕಂಪ್ಲೀಟ್ ಫಾರ್ ಅದರ್ ಸೋಷಿಯಲ್ ಮೀಡಿಯಾ. ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಬೇರೆ ಬೇರೆ ಚೈನೀಸ್ ಅಪ್ಲಿಕೇಶನ್ ಆಗಿರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ನಿಂದ ಏನು ಮಾಡ್ತಾರೆ, ಶಾರ್ಟ್ಸ್ ವಿಡಿಯೋ ಡೌನ್ಲೋಡ್ ಮಾಡ್ತಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ನೀವು ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕಂಟೆಂಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆನ್ ಆಗಲ್ಲ. ಏನಾದರೂ ಒಂದು ವೇಳೆ ಈಗಾಗಲೇ ಮಾಡ್ತಾಯಿದ್ರೆ ಈಗಲೇ ವಿಡಿಯೋ ಡಿಲೀಟ್ ಮಾಡಿ. ಹಾಗಿದ್ರೆ ನೀವು ಅನ್ಬೋದು, ಬ್ರದರ್ ಬೇರೆ ಬೇರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಮಾಡ್ತಾರೆ, ಅವರು ಯೂಟ್ಯೂಬ್ನಿಂದ ದುಡ್ಡು ಮಾಡ್ತಾ ಇದ್ದಾರೆ, ನಮಗೆಲ್ಲ ರಿವ್ಯೂಸ್ ಕಂಟೆಂಟ್ ಬರುತ್ತೆ ಅಂತ. 100% ಅವರು ಯಾವ ರೀತಿ ಮಾಡ್ತಾರೆ, ಆ ವಿಡಿಯೋ ಎಲ್ಲ ತೊಗೋತಾರೆ. ಆ ವಿಡಿಯೋ ತೊಗೊಂಡು ಅವರು ಡೈರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡಲ್ಲ. ನೀವು ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂದ್ರೆ, ಆ ವಿಡಿಯೋ ಬೇರೆ ಬೇರೆ ಪ್ಲಾಟ್ಫಾರ್ಮ್ ತಂದಂಥ ವಿಡಿಯೋ ತೊಗೊಂಡು ಏನು ನೋಡ್ಕೊ, ಅದಕ್ಕೆ ಕ್ಲಿಯರಾಗಿ ನಿಮ್ಮದು ಓನ್ ಸ್ಕ್ರಿಪ್ಟ್ ಬರೋದು, ಓನ್ ನೀವೇ ವಾಯ್ಸ್ ಓವರ್ ಮಾಡಿ ಈ ರೀತಿ ವಿಡಿಯೋ ಮಾಡಿದರೆ ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಅದನ್ನ ಹೊರತು ಜಸ್ಟ್ ವಿಡಿಯೋ ಡೌನ್ಲೋಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ನಿಂದ ಅದು ಮಾನಿಟೈಸೇಷನ್ ಆಗಲ್ಲ. ಅದೇನಾಗುತ್ತೆ, ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕ್ಯಾಟಗರಿ ಬಗ್ಗೆ ಯಾರಾದರೂ ವಿಡಿಯೋ ಮಾಡ್ತಾ ಇದ್ರೆ, ಈ ಒಂದು ಚಾನಲ್ ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್ ಈಗಲೇ ನಿಲ್ಲಿಸ್ಬೇಡಿ. ಏನಾದರೂ ಈ ಟಾಪಿಕ್ ರಿಲೇಟೆಡ್ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಬೇಗ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ವಾಪಸ್ ಶುರು ಮಾಡಿ. ಇಷ್ಟೇ. ಇನ್ನು ಬಿಟ್ಟರೆ ರಿವ್ಯೂಸ್ ನೀವು ಎಷ್ಟೇ ಕಂಪ್ಲೀಟ್ ಮಾಡಿ ರಿವ್ಯೂಸ್ ಕಂಡಿಡ್ ಬಂದರೆ ಮಾನಿಟೈಸೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೆಕೆಂಡ್. ಇನ್ನು ಥರ್ಡ್ ಬಂದ್ಬಿಟ್ಟು ನೋಡ್ಕೊಳ್ಬೋದು, ಕಲೆಕ್ಷನ್ಸ್ ಆಫ್ ಸಾಂಗ್ಸ್ ಫಾರ್ಮ್ ಡಿಫ್ರೆಂಟ್ ಆರ್ಟಿಸ್ಟ್ ಈವನ್ ಇಪ್ ಇವು ಯಾವ ದೇರ್ ಪರ್ಮಿಷನ್. ಅಂದರೆ ನೀವು ಕ್ಲಿಯರಿಗೆ ಅರ್ಥ ಮಾಡ್ಕೊಳ್ಳಿ. ಏನಪ್ಪ, ಈಗ ನನ್ನ ಫ್ರೆಂಡ್ ಒಬ್ಬ ಸಿಂಗರ್, ನನ್ನ ಫ್ರೆಂಡ್ ಒಬ್ಬ ಸಾಂಗ್ ಆಡ್ತಾರೆ. ಅವರು ಅಂದರೆ ನಾನು ಅವ್ನ ಪರ್ಮಿಷನ್ ತೊಗೊಂಡು ನನ್ನೊಂದು ಯೂಟ್ಯೂಬ್ ಚಾನಲ್ ಅವ್ನ ಸಾಂಗ್ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಅವ್ನು ಕಾಪರೇಟಿವ್ ಕೊಡಲ್ಲ. ಯಾಕಂದ್ರೆ ಅವ್ನು ಹೇಳಿದ್ದೀನಿ, ಅವ್ನು ಪರ್ಮಿಷನ್ ತೊಗೊಂಡಿದ್ದೀನಿ, ಅವನು ವೀಡಿಯೋ ನಾವು ಯೂಸ್ ಮಾಡ್ತೀನಿ. ಆವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿ ಕಾಪರೇಟಿವ್ ಬರೋಲ್ಲ. ನಾನು ಆರಾಮಾಗಿ ಖುಷಿಯಾಗಿರ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡೇ ವೀಡಿಯೋ ಯೂಸ್ ಮಾಡಿದ್ರೆ ಅವ್ನು ಏನೋ ಯಾವುದೇ ರೀತಿ ಕಾಪರೇಟಿವ್ ಹಾಕಲ್ಲ ಅಂತ ನಾವೆಲ್ಲ ಖುಷಿಯಾಗಿರ್ತೀವಿ. ಆದರೆ ಬಟ್ ಯೂಟ್ಯೂಬ್ದವ್ರು ಏನಂತಂದರೆ, ನೀವು ಅವ್ರ ಪರ್ಮಿಷನ್ ತೊಗೊಂಡ್ರು ಕೂಡ ಅದು ನಾವೆಲ್ಲ ರಿವ್ಯೂಸ್ ಕಂಟೆಂಟ್ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಎಕ್ಸಾಂಪಲಾಗಿ ಹೇಳ್ಬೇಕಾರೆ, ನಾನು ನಿಮಗೆಲ್ಲ ಕ್ಲಿಯರಾಗಿ ಹೇಳ್ಬೇಕಾರೆ, ನೀವೀಗ ನನ್ನ ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿ. ನಾನು ನಿಮಗೆ ಯಾವುದೇ ರೀತಿ ಸ್ಟ್ರೈಕ್ ಕೊಡಲ್ಲ, ಏನೂ ಕೊಡಲ್ಲ, ನಾನು ಯಾವುದೇ ರೀತಿ ಕಾಪರೇಟಿವ್ ಕೊಡಲ್ಲ. ಆದರೆ ಯೂಟ್ಯೂಬ್ ಟೀಮ್ದವ್ರು ಕೊಡ್ತಾರೆ ನಿಮಗೆ. ಯೂಟ್ಯೂಬ್ ಟೀಮ್ದವ್ರಿಗೆ ಅಂದರೆ ಡೈರೆಕ್ಟ್ ಯೂಟ್ಯೂಬ್ ಟೀಮ್ದವ್ರು ನಿಮ್ಮನ್ನ ಟಾರ್ಗೆಟ್ ಮಾಡಿ ಅವರೇ ಕೊಡ್ತಾರೆ, ಅವರೇ ಕಾಪರೇಟಿವ್ ಕೊಡ್ತಾರೆ, ರಿವ್ಯೂಸ್ ಕಂಟೆಂಟ್ ಅಂತ ಕೊಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಮುಂದೆ ಯಾವುದೇ ರೀತಿ ಇನ್ನೊಬ್ರು, ಅಂದರೆ ಎಕ್ಸಾಂಪಲ್ ತುಂಬ ಜನ ಏನು ಮಾಡ್ತಾಯಿದ್ರು, ಸಾಂಗ್ ಅಂದರೆ ನಮ್ಮ ಜಾನಪದ ಸಾಂಗ್ ತುಂಬ ಜನ ಏನು ಮಾಡ್ತಾರೋ, ಬೇರೆ ಕ್ರಿಯೇಟರ್ ಸಾಂಗ್ ತೊಗೋದು ಅವ್ರು ಯಾವುದೇ ರೀತಿ ಕಾಪರೇಟಿವ್ ಕೊಡಲ್ಲ ಅಂದ ತಕ್ಷಣ ವಿಡಿಯೋ ಅಪ್ಲೋಡ್ ಮಾಡೋದು. ಆದರೆ ಬಟ್ ಅದು ಮಾನಿಟೈಸೇಷನ್ ಅಪೀಲ್ ಮಾಡಿದ ತಕ್ಷಣ ಏನಾಗುತ್ತೆ, ರಿವ್ಯೂಸ್ ಕಂಟೆಂಟ್. ಆವಾಗ ನಾನು ಕಾಂಟ್ಯಾಕ್ಟ್ ಮಾಡ್ತಾರೆ, ಬ್ರದರ್ ರಿವ್ಯೂಸ್ ಕಂಟೆಂಟ್ ಮತ್ತು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಏನಪ್ಪ, ನೀವು ಅವ್ರ ಪರ್ಮಿಷನ್ ಅವ್ರು ಏನೋ ಕೊಟ್ಟರು, ಪರ್ಮಿಷನ್ ಕೊಟ್ಟರು ಕೂಡ ನೀವು ಸಾಂಗ್ ಅಪ್ಲೋಡ್ ಮಾಡಿ ಕೂಡ ನಿಮಗೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ಅದಕ್ಕೋಸ್ಕರ ಇರ್ತದೆ ಓನ್ ಆಗಿರ್ಬೇಕು. ಓನ್ ಆಗಿ ಅಂದರೆ ಒರಿಜಿನಲ್ ಕಂಟೆಂಟ್ ಆಗಿರ್ಬೇಕು, ಇಲ್ಲಾಂದರೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟ್. ನಿಮಗೆ ಮೂರನೇ ಕ್ಯಾಟಗರಿ ಚಾನಲ್ ಏನಾದರೂ ಒಂದು ವೇಳೆ ಮಾಡ್ತಾ ಇದ್ರೆ ಈಗಲೇ ನಿಲ್ಲಿಸ್ಬೇಡಿ. ಇಲ್ಲ ಮಾಡ್ತಾ ಇಲ್ಲ ಅಂದರೆ ಬೆಟರ್, ನಿಲ್ಲಿಸಿದ್ರೆ ಬೆಟರ್. ಇದು ನಿಮಗೆ ಮೇನ್ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ, ಕಂಟೆಂಟ್ ಅಪ್ಲೋಡೆಡ್ ಮಿನಿ ಟೈಮ್ ಬೈ ಅದರ್ ಕ್ರಿಯೇಟರ್ಸ್ ವಿದೌಟ್ ಸಿಗ್ನೇಚರ್ ಕಮ್ಯುನಿಟಿ ಓರ್ ಎಡಿಟಿಂಗ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದರೆ, ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಂದರೆ ನಾನು ನಿಮಗೆ ಎಕ್ಸಾಂಪಲಾಗಿ ಹೇಳ್ತೇನೆ. ಈಗ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ವಿಡಿಯೋ ನೀವು ಅಂದರೆ ನನ್ನ ವಿಡಿಯೋ ತೊಗೊಂಡು ನೀವು ಮ್ಯಾಕ್ಸಿಮಮ್ ಒಂದು 10 ಜನ 20 ಜನ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅಂದರೆ ನನ್ನ ವಿಡಿಯೋ ನೀವು ಸೇಮ್ ಇದೇ ವಿಡಿಯೋ ತೊಗೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. 10 ಜನ ಅಂದರೆ 10 ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಅದೇನಾಗುತ್ತೆ, ಮೊದಲಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನನ್ನ ವಿಡಿಯೋ ತೊಗೊಂಡು ನೀವು ಎಲ್ಲರೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀರ. ಅದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೂ ಕೂಡ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ. ಯಾಕಾಗಲ್ಲ ಅಂದ್ರಪ್ಪ, ಅವರು ಕ್ಲಿಯರಾಗಿ ಹೇಳ್ತಾಯಿದ್ರೆ, ಅಂದರೆ ಒಂದೇ ರೀತಿ ವಿಡಿಯೋ ಬೇರೆ ಬೇರೆ ಪ್ಲಾಟ್ಫಾರ್ಮ್, ಈಗ ಒರಿಜಿನಲ್ ನನ್ನೊಂದು ವಿಡಿಯೋ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಂದರೆ ನನ್ನ ವಿಡಿಯೋ ತೊಗೊಂಡು ನೀವು ವಾಪಸ್ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಕೂಡ ಅದು ಆಗಲ್ಲ. ಯಾಕಾಗಲ್ಲ, ನಾನು ಒರಿಜಿನಲ್ ವಿಡಿಯೋ ಅವ್ರು ಹೇಳ್ತಾಯಿದ್ರೆ ಕ್ಲಿಯರ್ ಹೇಳ್ತಾರೆ, ಅದನ್ನ ನಾವು ರಿವ್ಯೂಸ್ ಕಂಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರೆ. ಇದೇ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು 4ನೇ ಪಾಯಿಂಟ್ ಇದು. ಇದೇ ಅವ್ರು ಕ್ಲಿಯರಾಗಿ ಹೇಳ್ತಾಯಿದ್ರೆ, ನೀವು ಯಾರದೇ ವಿಡಿಯೋ ತೊಗೊಳ್ಳಿ, ಅಂದರೆ ಯಾವುದೋ ಒಂದು ವಿಡಿಯೋ ತೊಗೊಂಡು ಅದನ್ನ ವಾಪಸ್ ನೀವೇ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕೂಡ ಅದು ಮಾನಿಟೈಸೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಒಂದು ಇನ್ನೊಬ್ರು ವಿಡಿಯೋ, ಅಂದರೆ ಎಕ್ಸಾಂಪಲ್ ತುಂಬ ಜನ ಏನು ಮಾಡ್ತಾರೆ, ಯಾವುದೋ ಒಂದು ವಿಡಿಯೋ ವೈರಲ್ ಆಯಿತು, ಆ ಒಂದು ವಿಡಿಯೋ ತೊಗೊಂಡ್ಬಂದ್ಬಿಟ್ಟು ಅವ್ರೊಂದು ಯೂಟ್ಯೂಬ್ ಚಾನಲ್ ಹಾಕಿಬಿಡ್ತಾರೆ. ಯಾಕಂದ್ರೆ ನನಗೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಜಾಸ್ತಿ ದುಡ್ಡು ಬರುತ್ತೆ ಅಂತ. ಆ ರೀತಿ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಒಮ್ಮೆ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ಅದೇ ವಿಡಿಯೋ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ರೆ ಕೂಡ ಅದು ಪ್ರಾಬ್ಲಮೇ, ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಯಾಕಂದರೆ ಈಗಾಗಲೇ ಅದು ಯೂಟ್ಯೂಬ್ ಡೇಟಾದಲ್ಲಿ ಅದು ರೆಕಾರ್ಡ್ ಇದೆ. ಯಾಕಂದ್ರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ, ಆ ಚಾನಲ್ ಓನರ್ ಅಪ್ಲೋಡ್ ಮಾಡಿದ್ದಾರೆ, ಅದನ್ನ ವಾಪಸ್ ನೀವೇ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಆಗಲ್ಲ. ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, ಯಾವುದೋ ಒಂದು ಮೂವಿ ಡೌನ್ಲೋಡ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಚಾನಲೇ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಏನಾದರೂ ಒಂದು ವೇಳೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಲ್ಲಿಸ್ಬೇಡಿ. ವೈರಲ್ ಆಗಿದೆ ಆ ಒಂದು ವಿಡಿಯೋ ತೊಗೊಂಡು ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಕೂಡ ವೈರಲ್ ಮಾಡ್ಕೊತೀನಿ, ಆ ರೀತಿ ಆಸೆ ಬೇಡ. ಅಷ್ಟು ಚಿಂತೆ ಮಾಡಬೇಡಿ, ಅದನ್ನೆಲ್ಲ ಬಿಟ್ಬಿಡಿ. ಏನಾದರೂ ಮಾಡ್ತಾ ಇದ್ರೆ ನಿಲ್ಲಿಸ್ಬಿಡಿ, ಈಗಲೇ ಬಿಟ್ಟು ಬೇರೆ ಕಂಟೆಂಟ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ಮೋಸ್ಟ್ ತುಂಬ ಕಂಟೆಂಟ್ ಇದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ,
ಪ್ರಮೋಷನ್ ಆಫ್ ಅದರ್ ಪೀಪಲ್ ಕಂಟೆಂಟ್ ಇವನ್ ಇಫ್ ಇವು ಯಾವ ಪರ್ಮಿಷನ್ ಅಂದರೆ ನಾನು ಈಗ ನೀವು ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನಾನು ಅಂದರೆ ಇದು ಯಾವ ಏನಪ್ಪ ಪಾಯಿಂಟ್ ಅದ ನಮ್ಗೆ ಕ್ಲಿಯರ್ ಹೇಳ್ಬೇಕ್ರೆ ಈಗ ಈ ಒಂದು ಅಂದರೆ ಈಗ ನನ್ನೊಂದು ವಿಡಿಯೋ ಇದೆ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನೀವು ಏನಾದರೂ ಪ್ರಮೋಟ್ ಮಾಡ್ತಾ ಅಂದರೆ ನನ್ನೊಂದು ವಿಡಿಯೋ ನೀವು ಮೇಲೆ ಪ್ರತಿದಿನ ವಿಡಿಯೋ ಪ್ರಮೋಷನ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಅವರು ಪಾಯಿಂಟು. ಎಕ್ಸಾಂಪಲ್ ಹೇಳ್ಬೇಕಾ ನಿಮ್ಮ ವಿಡಿಯೋ ನಾನು ಪ್ರತಿಯೊಂದು ನಿಮ್ಮ ಒಂದು ವಿಡಿಯೋ ನನ್ನೊಂದು ವಿಡಿಯೋದಲ್ಲಿ ಪ್ರಮೋಷನ್ ಪ್ರತಿಯೊಂದು ವಿಡಿಯೋ ಮಾಡ್ತಾ ಹೋದರೆ ಪರ್ಮಿಷನ್ ಅಂದರೆ ಪರ್ಮಿಷನ್ ಕೂಡ ವಿಡಿಯೋ ಪ್ರಮೋಷನ್ ಮಾಡ್ತಾ ಹೋದರೆ ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ರಿವ್ಯೂಸ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಪಾಯಿಂಟ್ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಕಂಟೆಂಟ್ ಡೌನ್ಲೋಡ್ ಆರ್ ಕ್ಲಿಪ್ಡ್ ಅಂದರೆ ನೋಡಿ ಕಾಪಿಡ್ ಫಾರ್ಮ್ ಅದರ್ ಆನ್ಲೈನ್ ಸ್ಕ್ವೇರ್ ವಿದೌಟ್ ಎನಿ ಸಬ್ಸ್ಕ್ರಿಪ್ಷನ್ ಚೇಂಜಸ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆ್ಯಕ್ಚುಲಿ ಮಾಡೋದು ಏನಪ್ಪ ನಮ್ಮ ಮಿಸ್ಟೇಕು, ಬೇರೆ ಪ್ಲಾಟ್ಫಾರ್ಮ್ ಅಂದರೆ ಬೇರೆ ಪ್ಲಾಟ್ಫಾರ್ಮ್ ವೆಬ್ಸೈಟ್ ಮೂಲಕ ಏನು ಮಾಡ್ತಾರೆ ವಿಡಿಯೋ ಡೌನ್ಲೋಡ್ ಮಾಡ್ತಾರೆ, ಕಂಟೆಂಟ್ ಡೌನ್ಲೋಡ್ ಮಾಡೋದು, ವಿಡಿಯೋ ಡೌನ್ಲೋಡ್ ಮಾಡ್ತಾರೆ. ಆ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಆ ರೀತಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮಾನಿಟೈಸೇಷನ್ ಆಗಲ್ಲ. ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಈ ಒಂದು ಕ್ಯಾಟಗರಿ ಮೇಲೆ ನೀವು ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರೆ ಈಗಲೇ ನಿಲ್ಲಿಸ್ಬಿಡಿ, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೇನಾದರೂ ಒಂದು ವೇಳೆ ಇನ್ನೊಬ್ಬರ ವಿಡಿಯೋ ಬೇರೆ ಪ್ಲಾಟ್ಫಾರ್ಮ್ ಆಗಿರ್ಬೋದು, ವೆಬ್ಸೈಟ್ ಮೂಲಕ ನೀವು ವಿಡಿಯೋ ಡೌನ್ಲೋಡ್ ಮಾಡ್ಬೋದು, ಆ ರೀತಿ ಏನಾದರೂ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬಿಡಿ. ಏನಾದರೂ ಮಾಡ್ತಾಯಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅದು ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅವ್ರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಪ್ರತಿಯೊಬ್ಬರು ಕೂಡ ಗೊತ್ತಿರಲೇಬೇಕು. ಇನ್ನು ನೆಕ್ಸ್ಟ್ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು, ಕೊನೆಯ ಕ್ಯಾಟಗರಿ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಂಟೆಂಟ್ ದಟ್ ಗೆಟ್ ವಿವರ್ ಫಾರ್ಮ್ ಮೋಸ್ಟ್ಲಿ ನಾನ್ ಫೇವರೇಬಲ್ ರಿಯಾಕ್ಷನ್ ಟು ಯುವರ್ ವಿಡಿಯೋಸ್ ವಿದೌಟ್ ಆ್ಯಡ್ ವಾಯ್ಸ್ ಕಮೆಂಟ್ರಿ ಅಂತ ಅಂದರೆ ಕಾಮೆಂಟ್ರಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಕೆಲವೊಂದಷ್ಟು ವೀಡಿಯೋ ತೊಗೊಳ್ತಾರೆ. ಆ ವಿಡಿಯೋ ತೊಗೊಂಡು ಏನು ಮಾಡ್ತಾರೆ, ರಿಯಾಕ್ಷನ್ ಮಾಡ್ತಾರೆ. ರಿಯಾಕ್ಷನ್ ಯಾವತ್ತೆ ಜಸ್ಟ್ ಮಾತಾಡಲ್ಲ, ಫೇಸ್ ತೋರಿಸ್ಬಿಡ್ತಾರೆ, ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಆ ರೀತಿ ಮಾಡಿದ್ರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಅವ್ರು ಏನಂತಂದರೆ ನೀವು ಯಾವುದೋ ಒಂದು ವಿಡಿಯೋ ತೊಗೊಳ್ಳಿ ಯಾವುದೇ ಒಂದು ವಿಡಿಯೋ ತಗೊಳ್ಳಿ, ಆ ಒಂದು ವಿಡಿಯೋಗೆ ನೀವು ಏನು ಮಾಡಬೇಕು, ರಿಯಾಕ್ಷನ್ ಮಾಡಬೇಕು. ಅಂದರೆ ನೀವು ನಿಮ್ಮೊಂದು ಓನ್ ವಾಯ್ಸ್ ಕೊಡಬೇಕು, ನಿಮ್ಮ ಫೇಸ್ ತೋರಿಸ್ಬೇಕು. ಜಸ್ಟ್ ನೀವು ಫೇಸ್ ತೋರಿಸಿದ್ರೆ ಆಗಲ್ಲ, ವಾಯ್ಸ್ ಕೊಡಬೇಕು. ವಾಯ್ಸ್ ಮಾತ್ರ ತೋರಿಸಿದ್ರೆ ಆಗಲ್ಲ, ನಿಮ್ಮ ಫೇಸ್ ಕೂಡ ತೋರಿಸ್ಬೇಕು. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೋ ಒಂದು ವಿಡಿಯೋ ರಿಯಾಕ್ಷನ್ ವಿಡಿಯೋ ಮಾಡ್ತಾರೆ, ರಿಯಾಕ್ಷನ್ ಚಾನಲ್ ತುಂಬ ಇದೆ, ರಿಯಾಕ್ಷನ್ ಮಾಡೋದು ಅದು ಅಂತ ಇದ್ದರೂ ಕೂಡ ನೀವೇನು ಮಾಡಬೇಕು, ಅವರೊಂದು ವಿಡಿಯೋಗೆ ನೀವು ರಿಯಾಕ್ಷನ್ ಮಾಡಬೇಕು, ವಾಯ್ಸ್ ಕೊಡಬೇಕು, ನಿಮ್ಮ ಫೇಸ್ ಕೂಡ ತೋರಿಸ್ಬೇಕಂತ ಕ್ಲಿಯರಾಗಿ ಹೇಳ್ತಾರೆ. ಇಷ್ಟು ಹೇಳ್ತಾರೆ. ಈ ಟೋಟಲ್ ಅಮೌಂಟ್ 7 ಕ್ಯಾಟಗರಿ ಚಾನಲ್. ಈ 7 ಕ್ಯಾಟಗರಿ ಚಾನಲ್ ಮೇಲೆ ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಈಗಲೇ ನಿಲ್ಲಿಸ್ಬೇಡಿ. ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಅದಕ್ಕೋಸ್ಕರ ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ಈಗಲೇ ನಿಲ್ಲಿಸ್ಬೇಡಿ. ಇನ್ನೇನಾದರೂ ಇನ್ನು ಮುಂದೆ ಮಾಡಬೇಕಂತ ಐಡಿಯಾ ಮಾಡಿದರೆ ಈಗಲೇ ಬಿಟ್ಬಿಡಿ. ಅದನ್ನ ಬಿಟ್ಟು ಬೇರೆ ಕ್ಯಾಟಗರಿ ಆಲ್ಮೋಸ್ಟ್ ತುಂಬ ಕ್ಯಾಟಗರಿ ಇದೆ. ತುಂಬ ಕ್ಯಾಟಗರಿ ಮೇಲೆ ನೀವು ಚಾನಲ್ ಕ್ರಿಯೇಟ್ ಮಾಡ್ಬೋದು, ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ವಿಡಿಯೋ ಮಾಡಿ. ಅದ್ರ ಬಟ್ ಇದನ್ನ ಏನಾದರೂ ಒಂದು ವೇಳೆ ಮಾಡ್ತಾಯಿದ್ರೆ ದಯವಿಟ್ಟು ಈಗಲೇ ಸ್ಟಾಪ್ ಮಾಡಿ, ಆ ವಿಡಿಯೋ ಡಿಲೀಟ್ ಮಾಡಿ, ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿ ಅದೇ ಒಂದು ಚಾನಲಲ್ಲಿ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗಿ. ಇಷ್ಟೇ ನೋಡೋಣ ನಾನು ನಿಮಗೆ ಹೇಳೋದು ಅಂತ. ಇನ್ನೊಂದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಈ ಒಂದು ನಿಮಗೆ ತುಂಬ ಇನ್ಫಾರ್ಮೇಷನ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.